ಯಾಕೆ ಹೆಚ್ಚಿನ ಅಭ್ಯರ್ಥಿಗಳು ಜೆಡಿಎಸ್ ನಲ್ಲಿ ಗೆಲ್ಲೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನಮಗೆ? ಸರ್, ಇಲ್ಲಿ ಗ್ರೌಂಡ್ ರಿಯಾಲಿಟಿ ಈಗ ಅಡಿಪಾಯ ಅನ್ನೋದು ಭಾರಿ ಮುಖ್ಯ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಪ್ರಬಲವಾಗಿ JDS ಪಕ್ಷ ಇರತಕ್ಕಂಥದ್ದು ನನ್ನ ಪ್ರಕಾರ 74 ವಿಧಾನಸಭಾ ಕ್ಷೇತ್ರ. 74. ಇನ್ನು ಉಳಿಕೆ ಇರತಕ್ಕಂಥದ್ದು ಕೆಲವು ಭಾಗದಲ್ಲಿ ನಮ್ಮದು ಪರ್ಸೆಂಟೇಜ್ ಕಡಿಮೆ ಇದೆ, ಅಲ್ಲಿ ಕಾಂಗ್ರೆಸ್ಸು BJP ಇದೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಹಿಂದಿನ ಮತಗಳು ಬೈಫರ್ಕೇಟ್ ಆಗಲ್ಲ. ಹಂಗಂತೀರಾ? ಅದು ಏನಿದ್ರು ಲಾಸ್ಟ್ ಡೇ ಕಾಂಗ್ರೆಸ್ ಅಂತಲೇ ಓಟ್ ಬೀಳ್ತದೆ. ಆದರೆ ಇಲ್ಲಿ BJP, JDS, ಕಾಂಗ್ರೆಸ್ 3 ಪಕ್ಷ ಇರೋದರಿಂದ ಟ್ರಯಾಂಗಲರ್ ಬಿದ್ದಾಗ ಇಲ್ಲಿ ಸ್ಪ್ಲಿಟ್ ಆಗೋಂಥದ್ದು ಕಾಂಗ್ರೆಸ್ ವಿರುದ್ಧವಾಗಿರ್ತಕ್ಕಂಥ ಮತಗಳು. ನಾವೊಂದು ಮಾತು ಹೇಳಿದರೆ, ಪ್ಲೀಸ್ ಸರ್, 2024 ಲೋಕಸಭಾ ಚುನಾವಣೆಯಲ್ಲಿ 200% ಈಗಿತ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ JDS ಕ್ಯಾಂಡಿಡೇಟ್ ನಾವು ಗೆಲ್ಲಿಸ್ತೀರಂತ ನಾನು ಸವಾಲು ಹಾಕಿದ್ದೆ. ನಾನು ಹೇಳಿದವ್ರು ಟಿಕೆಟ್ ಕೊಡ್ರಿ. ಆಂಟಿ ಕಾಂಗ್ರೆಸ್ ವೋಟ್ ಒಂದು ಸೈಡ್ ಬಿದ್ದಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಅವಕಾಶ ಇಲ್ಲ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ನಾನು ಘಂಟಾಘೋಷವಾಗಿ ಹೇಳಿದ್ದೀನಿ. ಯಾಕೆ ಮಾತು ಹೇಳಿದ್ನಂದರೆ, ಏನು ಮೊನ್ನೆ 2023 ವಿಧಾನಸಭಾ ಚುನಾವಣೆ ಫಲಿತಾಂಶ ನೋಡಿದಾಗ 6,36,000 ವೋಟು ಕಾಂಗ್ರೆಸ್ ಅಭ್ಯರ್ಥಿಗಳು ತಗೊಂಡಿದ್ರು, 4,96,000 JDS ತಗೊಂಡಿತ್ತು, BJP ಅವರು 1,57,000 ತಗೊಂಡಿದ್ರು, ಇಂಡಿಪೆಂಡೆನ್ಸು ಸುಮಾರು 1,20,000 ವೋಟ್ ತಗೊಂಡಿದ್ರು. ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ JDS, BJP ಎಲ್ಲ ಸಿಂಗಲ್ ಕ್ಯಾಂಡಿಡೇಟ್ ಆದರೆ ಇಲ್ಲಿ ನಾವು ನಮ್ಮ ಶಕ್ತಿ, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಕೆಲಸ ಮಾಡಿದರೆ 100% ನಾವು NDA ಅಭ್ಯರ್ಥಿನ ಗೆಲ್ಸ್ಕೊಂತೀರ ಅನ್ನೋದು ನಮ್ಮ ಲೆಕ್ಕಾಚಾರ. ಗೆಲ್ಸ್ಕೊಂಬಂದ್ರಿ, 100% ಗೆಲ್ಸ್ಕೊಂಬಂದ್ರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.